ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮತ್ತೆ ಈ ಮಳೆ ಮುಂದುವರಿತಾ ಇದೆ. ಅಪಾಯ ಮಟ್ಟವನ್ನು ಮೀರಿ ಮಲಪ್ರಭಾ ನದಿ ಹರಿತಾ ಇದೆ. ಇನ್ನು ಮಲಪ್ರಭಾ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರೋದ್ರಿಂದಾಗಿ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಹಬ್ಬನಟ್ಟಿಯ ಸುಪ್ರಸಿದ್ಧ ಹನುಮಾನ್ ಮಂದಿರ ನೀರಿನಲ್ಲಿ ಜಲಾವೃತವಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿ ಸುಪ್ರಸಿದ್ಧ ಹನುಮಾನ್ ಮಂದಿರ ಇದೆ. ಇನ್ನು ಹನುಮಾನ್ ಮಂದಿರ ಜಲಾವೃತ ಆಗಿರೋದ್ರಿಂದಾಗಿ ಮಂದಿರದಲ್ಲಿ ಪೂಜಾ ಕಾರ್ಯಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಖಾನಾಪುರ, ಜಾಂಬೋಟಿ, ಕಣಕುಂಬಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದಾಗಿ ಘಟಪ್ರಭಾ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಇನ್ನು ಅದೇ ರೀತಿಯಾಗಿ ನದಿ ಪಾತ್ರದ ಗ್ರಾಮಗಳಿಗೆ ನೀರು ನುಗ್ಗುತ್ತಾ ಇದೆ. ದೇವಸ್ಥಾನ, ಅದರಲ್ಲೂ ಹಬ್ಬನಟ್ಟಿಯ ಒಂದು ಸುಪ್ರಸಿದ್ಧ ದೇವಸ್ಥಾನ ಜಲಾವೃತ ಆಗಿದೆ. ಹೀಗಾಗಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳೆಲ್ಲವನ್ನೂ ಕೂಡ ನಿಲ್ಲಿಸಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ, ನೋಡಿ. ಕಳೆದ 5 ದಿನಗಳಿಂದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಆ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಒಂದು ಕಡೆ ಕೃಷ್ಣಾ ನದಿ ಒಳಹರಿವಾದ್ರೆ ಮತ್ತೊಂದು ಕಡೆ ಮಲಪ್ರಭಾ ನದಿ ಒಳಹರಿವಾಗಿರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ನಾವು ಹೇಳ್ಬೇಕಂದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಏನು ಹಬ್ಬನಟ್ಟಿ ಆಂಜನೇಯ ಅಂತ ಏನು ಹೇಳ್ತಾರೆ, ಆ ಒಂದು ಆಂಜನೇಯ ದೇವಸ್ಥಾನ ಸಂಪೂರ್ಣವಾಗಿ ಮಲಪ್ರಭಾ ನದಿಯಲ್ಲಿ ಈಗ ಜಲಾವೃತಗೊಂಡಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಇದು ಪಶ್ಚಿಮ ಘಟ್ಟಗಳಲ್ಲಿ ಕಳೆದ 4-5 ದಿನಗಳಿಂದ ಆಗ್ತಿರ್ತಕ್ಕಂಥ ಧಾರಾಕಾರ ಮಳೆಯಿಂದ ಪರಿಣಾಮವಾಗಿ ಈ ಒಂದು ಹಬ್ಬನಟ್ಟಿ ಹನುಮಪ್ಪನ ದೇವಸ್ಥಾನ ಈಗ ಏನು ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿದೆ. ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಸಂಪೂರ್ಣವಾಗಿ ಒಂದು ಆಂಜನೇಯ ದೇವಸ್ಥಾನ ನೀರಿನಲ್ಲಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಈ ಒಂದು ದೇವಸ್ಥಾನದ ವಿಶೇಷತೆ ಏನಂದರೆ ಮಲಪ್ರಭಾ ನದಿ ದಡದಲ್ಲಿ ಸ್ವಯಂಭೂ ಒಂದು ಏನು ಈ ಒಂದು ಮೂರ್ತಿ ಇರ್ತಕ್ಕಂಥ ದೇವಸ್ಥಾನ ಇದು. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಸುಪ್ರಸಿದ್ಧವಾದಂಥ ಒಂದು ದೇವಸ್ಥಾನ. ಇದೇ ಒಂದು ಕಾರಣಕ್ಕಾಗಿ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ ವಿವಿಧ ಕಡೆಯಿಂದ ಭಕ್ತರು ಇಲ್ಲಿ ಬಂದು ದರ್ಶನವನ್ನು ಪಡಿತಾರೆ. ಜೊತೆಗೆ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿ ಮಲಪ್ರಭಾ ನದಿ ಉಕ್ಕಿ ಹರಿತಿರ್ತಕ್ಕಂಥ ದೃಶ್ಯ ತೋರಿಸ್ತಾ ಇದ್ದೀವಿ. ಈ ರೀತಿ ಮಲಪ್ರಭಾ ನದಿ ಉಕ್ಕಿ ಹರಿದಂತೆ ಏನು ಇದು ದೇವಸ್ಥಾನ ಏನಿದೆ, ದೇವಸ್ಥಾನ ಸಂಪೂರ್ಣವಾಗಿ ಒಂದು ಮುಳುಗಡೆ ಆಗುತ್ತೆ ಅಂತ ಹೇಳ್ಬೋದು. ನಾನು ತೋರಿಸ್ತಾ ದೇವಸ್ಥಾನದ ಕಳಶವನ್ನು ತೋರಿಸ್ತಾ ಇದ್ದೀನಿ. ಯಾವಾಗ ಈ ಸಂಪೂರ್ಣವಾಗಿ ದೇವಸ್ಥಾನದ ಕಳಶ ಪೂರ್ಣಗೊಳ್ಳುತ್ತೋ, ಕಳಶದವರೆಗೆ ಯಾವಾಗ ಈ ಒಂದು ಮಲಪ್ರಭಾ ನದಿ ಉಕ್ಕಿ ಹರಿಯುತ್ತೋ ಆಗ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಆಗಿರ್ಬೋದು, ಸವದತ್ತಿ ಆಗಿರ್ಬೋದು, ರಾಮದುರ್ಗ ಆಗಿರ್ಬೋದು, ಜೊತೆಗೆ ಈ ಭಾಗದಲ್ಲಿ ಒಂದು ಪ್ರವಾಹದ ಪರಿಸ್ಥಿತಿ ಸೃಷ್ಟಿ ಆಗುತ್ತೆ ಅಂತ ಹೇಳ್ಬೋದು. ಈಗ ನನಗೆ ತೋರಿಸಿರ್ತಕ್ಕಂಥದ್ದು ಪ್ರಮುಖವಾಗಿ ದೇವಸ್ಥಾನದ ಗರ್ಭಗುಡಿ ಇರ್ತಕ್ಕಂಥ ಒಂದು ಭಾಗ ಏನಿದೆ, ಆ ಭಾಗದಲ್ಲಿ ಸಂಪೂರ್ಣವಾಗಿ ಏನು ನೀರಿನಿಂದ ಜಲಾವೃತಗೊಂಡಿರ್ತಕ್ಕಂಥದ್ದು. ಈಗ ಸಾಕಷ್ಟು ಜನ ಈ ಒಂದು ಮಲಪ್ರಭಾ ನದಿಯಲ್ಲಿ ದೇವಸ್ಥಾನ ಮುಳುಗಡೆ ಆಗಿದ್ದರಿಂದ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಬಂದು ದೂರದಿಂದಲೇ ಈ ಒಂದು ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಹೋಗುವಂಥ ಒಂದು ಇಲ್ಲಿ ಒಂದು ವಾಡಿಕೆ ಇರ್ತಕ್ಕಂಥದ್ದು. ಬನ್ನಿ ನಮ್ಮ ಜೊತೆ ಮಾತನಾಡೋದಕ್ಕೆ ಬೆಳಗಾವಿ ಜಿಲ್ಲೆಯವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇವತ್ತು ಬಂದಿದ್ದೀರಿ, ದೇವಸ್ಥಾನ ದರ್ಶನ ಇಲ್ಲ, ದೂರಿಂದ ನಮಸ್ಕಾರ ಮಾಡಿದ್ರಿ, ಏನಾಯ್ತು? ಅದು ಎಲ್ಲ ಮಳೆ ಬಂದೆಲ್ಲ ನೀರು ತುಂಬೈತಲ್ಲ, ಸೊ ದೂರದಿಂದ ನಮಸ್ಕಾರ ಮಾಡೇನೋ ಹೋಗೋದು. ಜುಲೈ ತಿಂಗಳೊಳಗೆ ಹಿಂಗೆ ಇರ್ತೈತಿ. ಸೊ ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಇಲ್ಲೇ ಹಿಂಗೆ ಪರಿಸ್ಥಿತಿ ಇರ್ತೈತಿ ರೀ. ಪ್ರತಿ ವರ್ಷ ಬರ್ತೇವೆ ರೀ ನಾವು. ಖರೆ ಇದ್ರಕ್ಕಿಂತ ಮುಂಚೆ ಬರ್ತೇವೆ ನಾವು. ಮೇ ತಿಂಗಳನ್ಯಾಗ ಬರ್ತೇವೆ. ಅವಾಗೆಲ್ಲ ದರ್ಶನದು ಚಲೋ ಇರ್ತೈತಿ, ವಿಶೇಷ ಪೂಜೆ ಅದು ಎಲ್ಲ ಇರ್ತಾವೆ. ಖರೆ ಈಗ ಜೂನ್, ಜುಲೈ, ಆಗಸ್ಟ್ ನೀರು ಬರತ್ತಾವ್ರಿ. ಈಗ ಪ್ರಮುಖವಾಗಿ ದೇವಸ್ಥಾನ ಪೂರ್ತಿ ಮುಳುಗಡೆ ಆಗಿದ್ದರಿಂದ ಒಂದಿಷ್ಟು ಜನ ಭಕ್ತರು ಗೊತ್ತಿರೋದಿಲ್ಲ. ಸೊ ಅವ್ರಿಗೇನು ಹೇಳ್ತೀರಿ, ಇಲ್ಲಿ ಬಂದಂಥ ಎಚ್ಚರಿಕೆ ಏನು ವಹಿಸ್ಬೇಕು? ಅವ್ರಿಗೆ ಮೆಸೇಜ್ ಅಂದರೆ ಏನು, ಅವರು ಈ 3 ತಿಂಗಳು ಆಗಸ್ಟ್ ಮಟ್ಟ, ಅದು ಅಟ್ಲೀಸ್ಟ್ ಆಗಸ್ಟ್ ಮಟ್ಟ ಬರಬಾರ್ದ್ರಿ. ಇಲ್ಲೇ ಬಂದ್ರೂ ದೂರದಿಂದ ನಮಸ್ಕಾರ ಮಾಡಬೇಕು. ಬಾಜುಕೆಲ್ಲ ನಿಸರ್ಗ ಐತಿ ನೋಡಬೇಕು, ಅದರ ಹಣ್ಣನ್ನು ತೊಗೋಬೇಕು, ಹೋಗ್ಬೇಕು ರೀ. ಇದು ಏನಂದರೆ ಇಲ್ಲಿ ಬಂದಿರತಕ್ಕಂಥ ಒಬ್ಬರು ಭಕ್ತರು ಹೇಳುವಂಥ ಮಾತು ಅಂದರೆ ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆ ಒಂದು ಕಡೆ ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದ್ದರೆ, ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಕೂಡ ಇದೇ ರೀತಿ ಮಳೆ ಮುಂದುವರೆದಿದ್ದರಿಂದ ಕೃಷ್ಣಾ ನದಿಯ ಒಳಹರಿವು ಕೂಡ ಈಗ 26,000 ಕ್ಯೂಸೆಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು. ಅಂದರೆ ದಿನೇ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದಿನೇ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳಲ್ಲಿ ಈಗ ಸದ್ಯಕ್ಕೆ ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳ ಒಳಹರಿವು ಹೆಚ್ಚಾಗಿರ್ತಕ್ಕಂಥದ್ದು. ಜೊತೆಗೆ ಏನು ಸುಪ್ರಸಿದ್ಧವಾದಂಥ ಹಬ್ಬನಟ್ಟಿ ದೇವಸ್ಥಾನ ಈಗ ನೀರಿಂದ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕ್ಯಾಮ್ರಾಮನ್ ಸರ್ಪ್ರೈಸ್ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.